ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ತಂದಿದ್ದೀನಿ. ಈಸಿಯಾಗಿ 5 ಮಿನಿಟ್ಸಲ್ಲಿ ಮಾಡೋವಂಥ ಕಲಸದ ಅವಲಕ್ಕಿ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ. ನಾನಂತೂ ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಫುಲ್ ಫಿದಾಗೋದೆ. ಸೊ ಇದು ನನ್ನ ಮೈಂಡಲ್ಲಿ ಉಳ್ಕೊಂಬಿಡ್ತೀವಿ, ರೆಸಿಪಿ ಯಾವಾಗ ಬೇಕು ಅವಾಗ ಈಸಿಯಾಗಿ ಮಾಡ್ಕೋಬೋದು ಅಂತ. ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇಲ್ಲಿ ನಾನು ಇದು ಮಾಡೋದಕ್ಕೆ ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ. ನಾರ್ಮಲ್ಲು ಪೇಪರ್ ಅವಲಕ್ಕಿ ಇನ್ನೊಂದು ಥರ ಇರುತ್ತೆ, ಸ್ವಲ್ಪ ಸೈಜ್ ಚಿಕ್ಕದು ಇರುತ್ತೆ. ಇದು ಸ್ವಲ್ಪ ದೊಡ್ಡದು ತೊಗೊಂಡಿದ್ದೀನಿ. ನೀವು ಚಿಕ್ಕ ಸೈಜ್ ತೊಗೊಂಡಿದ್ರೂ ಪರವಾಗಿಲ್ಲ. ಇಲ್ಲಿ 1 ಕಪ್ ಆಗೋಷ್ಟು ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊಳ್ಳಿ. ಇದಕ್ಕೆ ತರಕಾರಿ ಅನ್ನೋದು ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು. ಮತ್ತು ಇಲ್ಲಿ ಒಂದು ದೊಡ್ಡ ಸೈಜ್ ಸೌತೆಕಾಯಲ್ಲಿ ಅರ್ಧ ಭಾಗದಷ್ಟು ಸೌತೆಕಾಯಿನ ತುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಸಿಪ್ಪೆ ಸಮೇತನ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ತುರಿದಿರೋ ಅಂಥ ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಹಸಿ ತೆಂಗಿನಕಾಯಿ ತುರಿ ಒಂದು 1/4 ಕಪ್ ಆಗೋಷ್ಟು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಎಲ್ಲ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಇದನ್ನು ಕೈಯಲ್ಲೇ ಕಲಿಸ್ಬೇಕು, ಆದ್ರೂ ನಾನು ಸ್ಪೂನಲ್ಲಿ ಕಲಿಸ್ಕೊತಾ ಇದ್ದೀನಿ. ಸೊ ಸೌತೆಕಾಯಲ್ಲಿ ಸ್ವಲ್ಪ ನೀರಿನಂಶ ಬರುತ್ತೆ, ಅದನ್ನೆಲ್ಲ ಹಿಂಡ್ಬಿಟ್ಟು ತೆಗ್ಬಿಡಿ, ಇಲ್ಲಾಂದರೆ ಇನ್ನೂ ಮೆತ್ತಗಾಗಿ ಹೋಗುತ್ತೆ. ಸ್ವಲ್ಪ ಹಿಂಡ್ಬಿಟ್ಟು ತೊಗೊಳ್ಳಿ, ಲೈಟಾಗಿ ಹಿಂಡಿ ಅದರಲ್ಲಿರೋಂಥ ರಸ ಹೋದರೆ ಸಾಕು, ಜಾಸ್ತಿ ಡ್ರೈ ಆಗಬೇಕಂತೇನಿಲ್ಲ. ಆನಂತರ ಇದನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು. ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಒಂದು 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್ ರೆಸಿಪಿ. ಡಯಟ್ ಫಾಲೋ ಮಾಡೋರು ಅಥವಾ ಈವ್ನಿಂಗ್ ಟೈಮಲ್ಲಿ ಟೀ ಕಾಫಿ ಜೊತೆಗೆ ಸ್ನ್ಯಾಕ್ಸ್ ಬೇಕನ್ನೋರು, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ ಈಸಿಯಾಗಿ ಮಾಡಿಕೊಡ್ಬೋದು. ಸೂಪರ್ ರೆಸಿಪಿ ಇದು. ಹಾಗೆ ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಹಿಂಗೆ ಹಾಕ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಕಡಲೆಬೀಜ ಹಾಕ್ಕೊತಾ ಇದ್ದೀನಿ. ಈ ರೆಸಿಪಿನ ನಾವು ತಿನ್ನೋವಾಗ ಕಡಲೆಬೀಜದೇ ಒಂಥರ ಟೇಸ್ಟ್ ಸಿಗುತ್ತೆ, ಈರುಳ್ಳಿದೇ ಒಂದು ಟೇಸ್ಟ್ ಸಿಗುತ್ತೆ, ಅದ್ರ ಜೊತೆಗೆ ಖಾರವಾಗಿ ಹಸಿರು ಮೆಣಸಿನ್ಕಾಯಿ ಬಾಯಿಗೆ ಸಿಗುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇದನ್ನೆಲ್ಲ ಫ್ರೈ ಮಾಡೋವಾಗೇ ಇದ್ರ ಜೊತೆಗೆ ಒಂದು 2 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, 1/4 ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರ ಅನ್ನೋದು ಮೈಲ್ಡಾಗಿರುತ್ತೆ. ಅದ್ರ ಜೊತೆಗೆ ನಾವು ಅವಲಕ್ಕಿನ ಮಿಕ್ಸ್ ಮಾಡಿ ತಿನ್ನೋವಾಗ ಮೆಣಸಿನ್ಕಾಯಿ ಸಿಗುತ್ತಲ್ಲ, ಆ ಟೇಸ್ಟೇ ಬೇರೆ. ಕಡಲೆ ಬೀಜ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು. ಇವಾಗ ಒಗ್ಗರಣೆನ ನಾವು ಅವಲಕ್ಕಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋದೆ ಸೂಪರಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಸೊ ನನಗಂತೂ ಇದು ಫೇವ್ರೆಟ್ ರೆಸಿಪಿ ಆಗೋಯ್ತು. ಅದರಲ್ಲೂ ನಾನು ಹೇಳ್ತಾ ಇದ್ದೀನಲ್ಲ, ಡಯಟ್ ಮಾಡೋರು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿ ಅಥವಾ ಬೆಳಗ್ಗೆ ತಿಂಡಿಗೇ ಇದನ್ನು ನೀವು ಪ್ರಿಪೇರ್ ಮಾಡ್ಕೋಬೋದು. ಯಾರಾದರೂ ಮನೆಗೆ ಸಡನ್ನಾಗಿ ಗೆಸ್ಟ್ ಬಂದಾಗ ಒಂದು 4-5 ಜನಕ್ಕೆ ಧಾರಾಳವಾಗಿ ರೆಸಿಪಿನ ಮಾಡಿ ಟೀ ಕಾಫಿ ಜೊತೆಗೆ ಸರ್ವ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆ ರಸ ಹಾಕ್ಕೊತಾ ಇದ್ದೀನಿ. ಉಪ್ಪು ನೋಡ್ಕೊಳ್ಳಿ, ಬೇಕಂದರೆ ಇನ್ನೊಂಚೂರು ಟೇಸ್ಟ್ ಮಾಡಿಬಿಟ್ಟು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿದ್ರೆ ರೆಸಿಪಿ ರೆಡಿ ಆಯಿತು. ಸೂಪರ್ ರೆಸಿಪಿ. ನನಗಂತೂ ಇಷ್ಟು ದಿವಸ ಗೊತ್ತೇ ಇರಲಿಲ್ಲ. ಗೊತ್ತಾದಮೇಲೆ ಟ್ರೈ ಮಾಡಿ ಮನೇಲಿ ಒಂದು 2-3 ಸರಿ ಮಾಡಿ ತಿಂದಾದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ನನ್ನ ಫೇವ್ರೇಟ್ ಆಗೋಯ್ತು ಈ ರೆಸಿಪಿ. ಸೊ ಖಂಡಿತ ಉತ್ತರ ಕರ್ನಾಟಕದಲ್ಲಿ ಎಷ್ಟೊಂದು ರೆಸಿಪಿ ಇದ್ದಾವೆ, ಅದರಲ್ಲಿ ಇದನ್ನು ಹೆಂಗೆ ಮಿಸ್ ಮಾಡಿದೆ ಅಂತಲೇ ಗೊತ್ತಿಲ್ಲ. ಖಂಡಿತ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ರೆಸಿಪಿನ ಟ್ರೈ ಮಾಡಿ ನೋಡಿ, ನಿಮಗೂ ಫೇವ್ರೇಟ್ ಆಗಿಬಿಡುತ್ತೆ. ಖಂಡಿತ ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವ ಥರ ಬಂತಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.